ಸರ್ ನಮಸ್ಕಾರ, ನಿಮ್ಮ ಹೆಸರು? ಮಂಜು ಅಂತ ಅಂದ್ಬಿಟ್ಟು. ಓಕೆ, ಈಗ ಬೈ ಎಲೆಕ್ಷನ್ ಬರ್ತಿದೆ, ಯಾರು ಅಭ್ಯರ್ಥಿ ಆದರೆ ಸೂಕ್ತ? ಯೋಗೇಶ್ವರ ಆದರೆ ಸೂಕ್ತ. ಯೋಗೇಶ್ವರ ಯಾಕೆ ಯೋಗೇಶ್ವರ? ಅಲ್ಲ, ಮೈತ್ರಿ ಮಾಡ್ಕೊಂಡಿದ್ರೆ ಈಗ ಮೈತ್ರಿ ಆದರೆ ಅವರಿಗೆ ಗೆಲ್ತಾರೆ. ಆ ಥರ ಟಿಕೆಟ್ ಸಿಗುತ್ತಾ ಅವ್ರಿಗೆ? ನೋಡೋಣ, ಇನ್ನು ಕನ್ಫರ್ಮ್ ಏನಿಲ್ಲ, ಸಿಗ್ಬೋದು ನಮ್ಮ ಅನಿಸಿಕೆ. ಯಾಕೆ ಅಂತ ಹೇಳಿದರೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನು ಯಾರಿಗೂ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಒಂದು ಗೊತ್ತಿರುವಂಥ ವಿಚಾರ. ಹಾಗಾಗಿ ಅವರು ತಮ್ಮ ಮಗನಿಗೆ ಇಲ್ಲ ತಮ್ಮ ಸಹೋದರಿಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿದ್ದಾರಂತೆ, ಯೋಚನೆಯಲ್ಲಿದ್ದಾರಂತೆ. ಅಕಸ್ಮಾತಾಗಿ ಇವ್ರಿಗೆ ಸಿಗಲಿಲ್ಲ ಅಂದರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಏನು ಮಾಡ್ತೀರಾ? ಸಿಗುತ್ತೆ, ಸಿಕ್ಕಿಲ್ಲ ಅನ್ನೋದಕ್ಕೆ ಸಿಗುತ್ತೆ. ಇವ್ರು ಒಪ್ಪಂದ ಮಾಡ್ಕೊಂಡಿದ್ದಾರಲ್ಲ, ಸಿಕ್ಕೇ ಸಿಗುತ್ತೆ ಇವ್ರಿಗೆ, ಯೋಗೇಶ್ವರ್ಗೆ. ಆದರೆ ಕುಮಾರಸ್ವಾಮಿ ಅವರು ಇಲ್ಲಿ JDS ಮುಖಂಡರ ಜೊತೆಗೆ ಮೀಟಿಂಗ್ ಮಾಡಿದ್ರಂತೆ, ಯಾವುದೇ ಕಾರಣಕ್ಕೂ ಯೋಗೇಶ್ವರ್ಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದಾರಂತೆ. ಆ ಥರ ಏನಿಲ್ಲ, ಆ ಥರ ಏನು ನಡೆದಿಲ್ಲ. ಯೋಗೇಶ್ವರ್ಗೆ ಅಂತ ಕನ್ಫರ್ಮ್ ಇದೆ, ನೋಡಬೇಕು, ಕಾದು ನೋಡೋಣ. ಅಕಸ್ಮಾತಾಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗದೆ ಅವರು ಕಾಂಗ್ರೆಸ್ಗೆ ಏನಾದರೂ ಹೋದರೆ ಸಪೋರ್ಟ್ ಮಾಡ್ತೀರಾ? ಇಲ್ಲ, ಮಾಡಲ್ಲ ಅವ್ರಿಗೆ. ಯಾಕೆ? ಅಲ್ಲ, ಕಾಂಗ್ರೆಸ್ ಅಂದರೆ ಇಲ್ಲಿ ಯಾವ ಥರ ಹೇಳೋದು, ಬೇರೆ ಏನು ಇಲ್ಲಿ ಹೇಳಕ್ಕೆ ಆಪ್ಷನ್ಸ್ ಏನಿಲ್ಲ. ಕಾಂಗ್ರೆಸ್ಗೆ ಹೋದರೆ ಇಲ್ಲಿ ನಾವಂತೂ ಮಾಡಲ್ಲ, ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ನಾವಂತೂ ಮಾಡಲ್ಲ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದು, DK ಶಿವಕುಮಾರ್ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ, ಗೆಲ್ತೀವಿ ಅಂತ. ಆ ಥರ ಏನಿಲ್ಲ, ಆ ಥರ ಒಪ್ಪೇನಿಲ್ಲ. ಇಲ್ಲಿ BJP JDS ಎರಡೇ ಇರೋದು, ಕಾಂಗ್ರೆಸ್ ಅಂತೂ ಇಲ್ಲ. ಏನು ಯಜಮಾನ್ರೆ ನಿಮ್ಮ ಹೆಸರು? ನನ್ನ ಹೆಸರು ನಿಂಗೇಗೌಡ ಅಂತ. ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ, ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು? ಸರ್, ಮೈತ್ರಿಯಿಂದ ಆಗಬೇಕಾದ್ರೆ ಸಿ ಪಿ ಯೋಗೇಶ್ವರೇ ಆಗಬೇಕು. ಯಾಕೆ? ಅವರು ಈಗ BJP ಆ್ಯಂಡ್ ವಿತ್ ಜನತಾದಳ ಎರಡು ಮೈತ್ರಿ ಆಗಿದ್ದಾರೆ. ಆದ್ದರಿಂದ ಒಳ್ಳೆ ಕೆಲಸ ಮಾಡವ್ರೆ. ಇಲ್ಲಿ ಎಲ್ಲ ಕೆರೆಗಳಿಗೂ ನೀರು ಕಳಿಸಿದ್ದಾರೆ. ದೇವೇಗೌಡರು ಡ್ಯಾಮ್ ಅಲ್ಲಿ ಇದು ಮಾಡಿಸಿದ್ರು, ಅವರು ಫಸ್ಟ್ ಮಾಡಿಸಿದ್ರು, ಇವರು ನೀರು ತಂದು ಕೊಟ್ಟರು. ಎಲ್ಲ ಹಳ್ಳಿಗಳಿಗೂ ಉಪಕಾರ ಆಗದೆ. ಆದ್ದರಿಂದ CP ಯೋಗೇಶ್ವರೇ ಬರಬೇಕು. ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ತೀನಿ ಅಂತಿದ್ದಾರೆ. ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಕೊಟ್ಟರೆ ತೊಂದರೆ ಇಲ್ಲ. ಆದ್ರೂ ಈಗ ಲೋಕಸಭೆ ಎಲೆಕ್ಷನಲ್ಲಿ ಇಬ್ಬರು ಮಿಲನ ಆಗಿ ಒಪ್ಪಂದ ಆಗದೆ. ಆ ದೆಸೆಯಿಂದ ಈಗ ಕುಮಾರಸ್ವಾಮಿ ಏನು ಹೇಳೋರೆ, ಡೆಲ್ಲಿಗೆ ಹೋಗಿ ನಮ್ಮ ತಾಲೂಕಿನ ಜನತಾದಳದ ಅಧ್ಯಕ್ಷರನ್ನ ಕರೆಸಿ ಮಾತಾಡಿಬಿಟ್ಟು ಆಮೇಲೆ ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡುವ. ಕೊಡೋದಿಲ್ಲ ಅಂತ ಏನು ಹೇಳಲಿಲ್ಲ, ಅವರು ಕೊಡ್ತಾರೆ. CP ಯೋಗೇಶ್ವರೇ ಬರೋದು. ಓಕೆ, ಮೊನ್ನೆ ಕುಮಾರಸ್ವಾಮಿ ಅವರು ಇಲ್ಲಿನ ಮುಖಂಡರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮುಖಂಡರು ಹೇಳ್ತಾರಂತೆ, ಆಗ ಯಾವುದೇ ಕಾರಣಕ್ಕೂ CP ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬಾರ್ದು, ಕೊಟ್ಟರೆ ನಿಮ್ಗೆ ನೀರು ಕುಡಿದು ಬಿಡ್ತಾರೆ, ಮುಂದೆ ಕ್ಷೇತ್ರ ಕೈ ತಪ್ಪು ಹೋಗುತ್ತೆ ಅಂತ ಹೇಳಿ. ಇಲ್ಲ, ಹಾಗೇನು ಮಾತಾಡಲಿಲ್ಲ. ಆದರೆ ನಾನು ಇಲ್ಲೇ ಮುಖಂಡರು ಕೇಳಿಬಿಟ್ಟು ಹೋಗಿ ಡೆಲ್ಲಿಲಿ ನಾವು ನಮ್ಮ ಪ್ರಧಾನಮಂತ್ರಿ ಅಮಿತ್ ಶಾ ಇವರೆಲ್ಲ ಭೇಟಿ ಮಾಡಿ ಅವ್ರು ಏನು ಒಪ್ಪಿಗೆ ಕೊಡ್ತಾರೆ ಅದರಂತೆ CP ಯೋಗೇಶ್ವರ ಕೊಡೋದು ಖಂಡಿತ. ಅಕಸ್ಮಾತಾಗಿ ಕುಮಾರಸ್ವಾಮಿಯವರು ಕೊಡಲ್ಲ ಅಂತ ಅಂದ್ಬಿಟ್ರೆ, CP ಯೋಗೇಶ್ವರ್ ಏನಾದರೂ ಕಾಂಗ್ರೆಸ್ ಹೋಗ್ಬಿಟ್ರೆ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಏನು ಮಾಡ್ತೀರಾ? ಇಲ್ಲ, ಹಂಗೆಲ್ಲ ಮಾಡ್ಕೊಳ್ಳೋದಿಲ್ಲ ಅವರು. ಆ ಥರ ಆಗೋದಿಲ್ಲ, ಆ ಥರ ಆಗೋ ಚಾನ್ಸೇ ಇಲ್ಲ. ಆದರೆ CP ಯೋಗೇಶ್ವರೇ ಬರ್ತಾನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.